ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಅವರು ಹೇಳ್ತಾರೆ ಮುಂದಿನ ಚುನಾವಣೆವರೆಗೂ ಕಾಯ್ಬೇಕಲ್ಲ. ಈಗೇನೋ ಇದ್ದಾರೆ, ಮುಂದಿನ ಚುನಾವಣೆ ಇದ್ರ ಟೈಮಲ್ಲೇ ತಾನೇ ಗೊತ್ತಾಗೋದಿಲ್ಲ. ಈ ಎರಡು ಚುನಾವಣೆ ಬಿಡಿ, ಬಿಜೆಪಿನ ಗೆಲ್ಬಹುದು, ಅವರಾದ್ರೂ ಗೆಲ್ಬಹುದು ಅಂತಕ್ಕಂಥದ್ದು ಏನು ಪತ್ರಿಕಾ ವರದಿ ಇದೆ. ಈ ಎರಡು ಚುನಾವಣೆ ಮೇಲೆ ಏನ್ ನಡೆಯಲ್ಲ. ಈಗ ಇದೇ ಕೇರ್ಪೇಟೆಯಲ್ಲಿ ನಾನು ಮುಖ್ಯಮಂತ್ರಿ ಸ್ಥಾನ ಬಿಟ್ಟ ಮೇಲೆ ನಡೀತಲ್ಲ ಚುನಾವಣೆ, ಗೆದ್ದಿದ್ರು ಬಿಜೆಪಿ ಪಕ್ಷದಲ್ಲಿ. ಜನರಲ್ ಚುನಾವಣೆಯಲ್ಲಿ ಯಾತಕ್ಕೆ ಅಲ್ಲಿ ಮತ್ತೆ ಜನತೆಯೊಳಗೆ ಗೆಲ್ತು? ಅದರಿಂದ ಇವರು ಶಾಶ್ವತ ಯಾರಿಗೂ ಅಲ್ಲ. ಪಾಪ ಅವರು ಮುಂದಿನ ವರ್ಷ ನಾನೇ, ಈ 2 ವರ್ಷ ಅಲ್ಲ, ಮುಂದಕ್ಕೆ 28ಕ್ಕೂ ನಾನೇ ಬರ್ತೀನಿ ಅಂತ ಹೇಳ್ತಾ ಅವ್ರಿಗೆ ಕೊನೆ ಉಸಿರಿರೋವರೆಗೂ ನಾನು ರಾಜಕೀಯದಲ್ಲಿ ಇರ್ತೀನಿ ಅಂತ ಹೇಳಿದ್ದಾರಲ್ವಾ. ವಿಧಾನಸಭೆಯಲ್ಲಿ ಹೇಳಿದ್ರು 2013 ಏನ್ ಹೇಳವ್ರೆ, ಇದು ನನ್ನ ಕೊನೆ ರಾಜಕೀಯದ ಹೋರಾಟ, ಇನ್ನ ರಾಜಕೀಯ ಬಿಡ್ತೀನಿ ಅಂತ ಹೇಳಿ 13ರಲ್ಲಿ ವಿಧಾನಸಭೆಯಲ್ಲಿ ರೆಕಾರ್ಡ್ ಆಗಿದೆ. ಪಾಪ ಅದರ ರುಚಿ ಸಿಕ್ಕದ ಮೇಲೆ ಅಯ್ಯೋ ಎಲ್ಲಾದ್ರೂ ಉಂಟಾ, ನಾನು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡೋದು, ಪರ್ಮನೆಂಟ್ ನಾನೇ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜನ ಮುಂದೆ ತೀರ್ಮಾನ ಮಾಡ್ತಾರೆ. ಏನ್ ಹೇಳಿ, ಸಿಎಂ ರುಚಿ ನೋಡಿದ್ರಲ್ಲ ಏನೇನ್ ಮಾಡ್ಬೋದು ಅಂತ. ಅಲ್ಲಿ ಹೋದ್ಮೇಲೆ ಯಾವ ತರ ನಡ್ಕೊಂಡ್ ಬಂದಿದೆ ನಿಮಗೆ ಗೊತ್ತಿದೆ. ಯಾವ್ಯಾವ ಸಂದರ್ಭದಲ್ಲಿ ಮುಖಭಂಗಕ್ಕೆ ಒಳಗಾದ್ರು 13ರಿಂದ 18. ಈಗ ಬಿಜೆಪಿ ಮೇಲೆ ಹೇಳ್ತಾರೆ. ಅವರು ಮುಖ್ಯಮಂತ್ರಿಯಾಗಿ ಚುನಾವಣೆ ಹೋಗೋ ಸಂದರ್ಭದಲ್ಲಿ 2018ರಲ್ಲಿ ಏನೇನ್ ಮಾಡಿದ್ರು, ರಾಜ್ಯದ ಆರ್ಥಿಕ ಪರಿಸ್ಥಿತಿನ ಯಾವ ರೀತಿ ಸಂಪೂರ್ಣವಾಗಿ ಮುಂದೆ ಬರ್ತಕ್ಕಂಥ ಸರ್ಕಾರಗಳು ನಿಭಾಯಿಸ್ಲಿಕ್ಕೆ ಆಗದೆ ಇರತಕ್ಕಂಥ ವಾತಾವರಣ ಇವ್ರು ಕ್ರಿಯೇಟ್ ಮಾಡ್ಲಿಲ್ವಾ? ಸಿದ್ದರಾಮಯ್ಯನವರು ಏನು ಯಾರು ಕಾಣದೇ ಇರೋ ಆರ್ಥಿಕ ಸಚಿವರ? ಇವ್ರ ಯೋಗ್ಯತೆಗೆ ಅವತ್ತು ರೈತರು ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ರು ಅಂತೇಳಿ ಮಾಡಿದ್ರಲ್ಲ. ನಾನು ಮುಖ್ಯಮಂತ್ರಿ ಆದಾಗ ಇನ್ನು 4,000 ಕೋಟಿ ಅವರ ಸಾಲ ಮನ್ನಾ ಯೋಜನೆ ಘೋಷಣೆ ಆಯ್ತಲ್ಲ, ತೀರಿಸ್ಬೇಕಂತ ನನ್ನ ಮೇಲೆ ಇತ್ತು. ನಾನು ಮುಖ್ಯಮಂತ್ರಿ ಆದಾಗ 2ನೇ ಬಾರಿ ಇವ್ರ ಜೊತೆ ಅವ್ರು ಬಜೆಟ್ ಮಂಡನೆ ಮಾಡಿದ್ರಲ್ಲ, ದೊಡ್ಡ ಆರ್ಥಿಕ ತಜ್ಞರು 4,000 ಕೋಟಿ ಉಳಿದಿತ್ತಲ್ಲ, ಆ 4,000 ಕೋಟಿನ ಯಾವ ಬಾಪ್ನಲ್ಲಿ ಹಾಕಿದ್ರು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಹಾಕಿದ್ರು, ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ಹಾಕಿದ್ರು? ಒಂದ್ಸಲ ಇದ್ದಂತ ಅಧಿಕಾರಿಗಳನ್ನ ಕೇಳಿ ಏನ್ ಮಾಡಿದ್ರು ಅಂತ. ಈ ಆರ್ಥಿಕ ಸಚಿವರು ಸೆಟರೇಟ್ ಮಾಡ್ಬೇಕಾದ್ ನಾನ್ ಮಾಡ್ಬೇಕಾಗಿ ಬಂತದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.